ಸೀರಿಯಸ್ ಮನುಷ್ಯ ಅದು. ಕ್ಲಾಸ್ನಾಗ ಓಪನ್ ಆಗಿ ಹೇಳ್ಬೇಕಲ್ಲ, ಯಾವನು ಕುಂದ್ರಬಾರ್ದು ನಡ್ರಿ ಒಳಗೊಮ್ಮೆ ಹೊರ ಹಾಕ್ಲೇನ, ಹಂಗೆ ಓದಿಲಕ್ಕೆ ಬರ್ತದೆ ಒಳಗಲ್ಲಿ. ಅಂದರೆ ಪ್ರೀತಿ ಇರ್ತದೆ, ವಿದ್ಯಾರ್ಥಿಗಳ ಮೇಲೆ ಸಾಕಷ್ಟು ಪ್ರೀತಿ ಇರ್ತದೆ. ಆ ಪ್ರೀತಿಯ ಮೂಲಕ ಬೋಧನೆ ಮಾಡುವಂಥದ್ದು. ಅದಕ್ಕೆ ಇವತ್ತ ಲೆಜೆಂಡ್ ಉಪನ್ಯಾಸಕರಾಗಿದ್ದಾರೆ ಶಿವರಾಜ್ ಕುಮಾರ್ ಪಲ್ಲೆ ಸರ್ ಅವರು. ಅವ್ರ ಜರ್ನಿ ಹೆಂಗಿತ್ತು, ನಾನು ಚಂತನ ಕ್ಲಾಸ್ ಹೇಳಿ ಲಾಡ್ಜ್ನಾಗ ಮೇಲ್ಗಡೆ ಟಿ ಶರ್ಟ್ ಹಾಕ್ಕೊಂಡು ಕೆಳಗಡೆ ಟಾವೆಲ್ ಸುತ್ತಕೊಂಡು, ಸುಳ್ಳು ಯಾಕೆ ಹೇಳ್ಬೇಕು, ಕರೆಕ್ಟ್ ಅಲ್ಪ. ನಾವು ಮೇಗಿಂದ ಅಷ್ಟೇ ಮಹತ್ವ ಕೊಡೋರು ಅಲ್ಲ, ಇದು ರಿಯಲ್. ಇದು ದಿನ ಕ್ಲಾಸ್ ಹೇಳ್ತೇವೆ, ಅದು ಮಾತು ಬೇರೆ. ಟಾವೆಲ್ ಸುತ್ತಕೊಂಡು ಕ್ಲಾಸ್ ಹೇಳಕತ್ತಿದ್ದೆ. ಇವರು ಏನು ಮಾಡಕತ್ತಾರೆ, ಇವರು ಬರ್ರಿ ಚಾ ಕುಡಿಯಂಬರಿ ಕಂಪಲ್ಸರಿ ಸಾಯಂಕಾಲ 6 ಗಂಟೆ ನಂತರ ಚಾ ಕುಡಿಸೋ ಹವ್ಯಾಸ ಅವ್ರಿಗೆ. ನನಗೆ ಅವರು ಚಾ ಕುಡಿಯಂಬರಿ ಏನು ಎಬಿಸಿರಿ ಆಟ ಇದು ಅಂದಾಗ ನಾನು ಆ ಏರಿಟೆಲ್ ಇದು ತೊಗೊಂಡು ಚುಚ್ಚಿದಂಗೆ ಮಾಡೋದು, ಆಮೇಲೆ ಬರ್ದಂಗೆ ಮಾಡೋದು, ಈ ಥರ. ಹಾಂ ಅಲ್ಲ, 6 ಗಂಟೆ ಮೇಲೆ ಚಾನ ಕುಡಿಯಕ್ಕೆ ಹೋಗ್ತಿದ್ವಿ, ಅದೇ ಹೇಳಿದೆ. ಅಲ್ಲ, ಬೆಳಗ್ಗೆ 10 ರಿಂದ 5 ಗಂಟೆ ಇಬ್ಬರದು ಕ್ಲಾಸ್, ಮೇಲೆ ನಂದು ಸರ್ದು ಕೆಳಗೆ. ಮತ್ತು ಸಂಜೆ ಆದ್ಮೇಲೆ ಆಯಾಸ ಆಗೋದು, ಟೀ ಬಿಸ್ಕಿಟ್ ಎಲ್ಲ ಹೋಗ್ತಿದ್ವಿ. ತಪ್ಪು ತಿಳ್ಕೊಬೇಡ್ರಿ ಅಂತ ಹೇಳಕ್ ಬಂದೆ ನಾನು. ಅದಾದಮೇಲೆ ಸರ್ಗೆ ನಾನೇ ಅಪ್ರೋಚ್ ಮಾಡಿದೆ, ಸರ್ ನಿಮ್ಮ ಭಾಳ ಟ್ಯಾಲೆಂಟ್ ಇದೆ, ನೀವು ಯಾಕೆ ಅನ್ನ ಕಡಿಮೆ ಬರಬಾರ್ದು ಅಂತ ಹೇಳಿ. ಅವ್ರು ಒಂದೇ ಮಾತಿಗೆ ಒಪ್ಕೊಂಡ್ರು. ಬಹುಶಃ ಇಡೀ ನಿಮ್ಗೆ ಗೊತ್ತಿರಲಿ, ಶಿವರಾಜ್ ಕುಮಾರ್ ಪಲ್ಲೆ ಸರ್ ಅವರು UPSC ಒಂದು ಅಟೆಂಪ್ಟ್ ಅವರು ಪಾಸ್ ಆಗಿ ಇಂಟ್ರ್ಯೂ ಕೂಡ ಆಯ್ಕೆಯಾಗಿದ್ದರು. ಇಂಟ್ರ್ಯೂದಲ್ಲಿ ಒಂದು 2-3 ಮಾಸಗಳಿಂದ ಅವರು ಹೊರಗೆ ಬಂದರು. ಅದಾದ ನಂತರ ಅವ್ರ ಮನೆಯಲ್ಲಿ ಅವರ ತಂದೆಯ ಸಾವು ಅವ್ರ ಮೇಲೆ ಎಫೆಕ್ಟ್ ಆಯಿತು. ಬಹುಶಃ ಒನ್ ಆಫ್ ದ ವೆರಿ ಟ್ಯಾಲೆಂಟೆಡ್ ಫ್ಯಾಕಲ್ಟಿ ಇನ್ ಕರ್ನಾಟಕ PSC ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಮೂಲತಃ ನವೋದಯದ ಸ್ಟೂಡೆಂಟ್, ಭಾಳ ಅದ್ಭುತವಾಗಿರುವಂಥದ್ದು. ಸುಮ್ಮನೆ ಆಂಗ್ಲೋ ಮರಾಠಿ ಯುದ್ಧಗಳು ಹೇಳೋ ಶಿವು ಅಂತಂದರೆ ಸುಮ್ಮನೆ ಬೈಕ್ ಮ್ಯಾಗ ಹೋಗೋಕೆ ಹೇಳ್ಕೊತ ಹೋಗ್ಬಿಡೋರು. ನನಗೆಷ್ಟು ಸಪೋರ್ಟ್ ಮಾಡಿದ್ರು ಅಂತಂದರೆ, ಅವರು ಬೆಂಗಳೂರದಾಗಿದ್ದಾಗ ಅವ್ರು ರೂಮ್ ಕರ್ಕೊಂಡು ಹೋಗ್ತಿದ್ರು. ರೂಮ್ನಾಗ ಕರ್ಕೊಂಡೋಗಿ, ಸರ್ ನಿಮ್ಗೆ ಇನ್ನೂ ಈ ಹುಡುಗರದು ಜ್ಞಾನಕ್ಕಿಂತಲೂ ಆ ಹುಡುಗರು ರೀಚ್ ಆಗೋದು ಇಂಪಾರ್ಟೆಂಟ್. ಈ ಥರ ಪ್ರತಿ ಹಂತದಲ್ಲಿ ನನಗೆ ಮೋಟಿವೇಶನ್ ಮಾಡಿ, ಆಮೇಲೆ ಯೂಟ್ಯೂಬ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡಿ ಅದಕ್ಕೆಲ್ಲ ಸಪೋರ್ಟ್ ಮಾಡಿದವರು ಶಿವರಾಜ್ ಕುಮಾರ್ ಪಲ್ಲೆ ಸರ್ ಅವರು.